ಸಮ್ಮುಖದಲ್ಲಿ ನಿನ್ನ ಪಾದದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳುವಂತೆ, ಧ್ಯಾನ ಮಾಡುವಂತೆ ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ನಮ್ಮನ್ನು ಬಲಪಡಿಸು. ಕರ್ತನೆ, ಕೇಳುವಂತ ಪ್ರತಿಯೊಬ್ಬೊಬ್ಬರನ್ನು ಅಭಿಷೇಕಿಸ್ತಾ ಬರಬೇಕೆಂಬುದಾಗಿ ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆ, ಆಮೆನ್. ಪ್ರೀತಿಯುಳ್ಳ ಎಲ್ಲ ನನ್ನ ದೇವ ಜನರೇ, ಈ ಒಂದು ಬೆಳಗಿನ ಛಾವದಲ್ಲಿ ನಾವೆಲ್ಲ ಈ ರೀತಿಯಾಗಿ ಜೂಮ್ ಮೀಟಿಂಗ್ ನಲ್ಲಿ ನಾವು ಬರುವಂತೆ ದೇವರು ಕೊಟ್ಟಂತ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುವಂತವನಾಗಿದ್ದೇನೆ. ಕೊಟ್ಟಂತ ಈ ಅವಕಾಶವನ್ನು ದೇವರಿಗೂ ಮತ್ತು ನಮ್ಮ ಮೇಲಿನ ಅಧಿಕಾರಿಗಳಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಪ್ರೀತಿಯುಳ್ಳ ದೇವ ಜನರೇ, ಒಂದು ಬೆಳಗಿನ ಛಾವದಲ್ಲಿ ಯೆಶಾಯನ ಪ್ರವಾದನ ಪುಸ್ತಕ 11ನೇ ಅಧ್ಯಾಯ 1-16 ವಚನಗಳುಂಟು. ಇದರಲ್ಲಿ ನಾವು ನೋಡ್ತಾ ಇದ್ದೀವಿ, 2 ಭಾಗ ಬೈಬಲ್ ಅಲ್ಲಿ ನಾವು ನೋಡಿದೀವಿ. ಏನಂತಂದ್ರೆ, ಅಭಿಷಕ್ತನಾದ ವಿಷಯವಾದ 2 ದೈವೋಕ್ತಿಗಳು. ಒಂದನೆಯದು ಆತನ ರಾಜ್ಯದ ಲಕ್ಷಣಗಳು ಮತ್ತು ಎರಡನೇದಾಗಿ ಸೆರೆ ಬಿದ್ದವರ ಹಿಂತಿರುಗಿ ಹೋಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ಮೊದಲನೇ ಭಾಗವನ್ನು ಕೂಡ ನಾವು ನೋಡೋದಾದ್ರೆ, ಅಭಿಷಕ್ತನ ಅಂತಂದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಇಲ್ಲಿ ನಾವು ಈ ಒಂದು ಅಧ್ಯಾಯದಲ್ಲಿ ಕೂಡ ನಾವು ಬಹಳ ಸ್ಪಷ್ಟವಾಗಿ ನೋಡುವಂತವರಾಗಿದ್ದೇವೆ. ವಿಶೇಷವಾಗಿ ಈ 1ನೇ ವಚನವನ್ನು ನಾವು ನೋಡುವುದಾದರೆ, ಯೆಶಾಯನ ಪ್ರವಾದನ ಪುಸ್ತಕ 11ನೇ ಅಧ್ಯಾಯ 1ನೇ ವಚನ, ಯೆಶಾಯನ ಬುಡದಿಂದ ಒಂದು ಚಿಗುರು ಹೊಡೆಯುವುದು, ಅದರ ಬೇರಿನಿಂದ ಹೊರಟು ತಳಿರು ಫಲಿಸುವುದು ಎಂಬುದಾಗಿ. ಅಂದ್ರೆ ಇಲ್ಲಿ ಚಿಗುರು ಎಂಬುದಾಗಿ ನೋಡುವುದಾದರೆ ಯೇಸು ಕ್ರಿಸ್ತನ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಚಿಗುರು ಎಂಬುದಾಗಿ ನೋಡುವುದಾದ್ರೆ ಅನೇಕ ವಚನಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆಧಾರವಾಗಿ. ಪ್ರೀತಿಯುಳ್ಳ ದೇವ ಜನರೇ, ಅಂತಂದ್ರೆ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 16ನೇ ವಚನದಲ್ಲಿ ಕೂಡ ದಾವೀದನ ವಂಶದಿಂದ ಒಂದು ಬುಡದಿಂದ ಒಂದು ಚಿಗುರು ಸಂತಾನವು ಬರ್ತದೆ ಎಂಬುದಾಗಿ. ಅದೇ 2ನೇ ಸಮುವೇಲ 7ನೇ ಅಧ್ಯಾಯ 16ನೇ ವಚನದಲ್ಲಿ ಕೂಡ ನೋಡ್ತೀವಿ, ದಾವೀದನು ನಿನ್ನ ಮನೆಯ ಅರಸನು ಸದಾಕಾಲವು ಸ್ಥಿರವಾಗಿರುವುದು ಎಂಬುದಾಗಿ. ಅದೇ ರೀತಿಯಲ್ಲಿ ಕೂಡ ಕೀರ್ತನೆ 89:36 ಕೂಡ ಅಲ್ಲಿ ಕೂಡ ಶಾಶ್ವತವಾಗಿ ಆತನ ಒಂದು ಸಂತಾನವಿರುವುದು ಎಂಬುದಾಗಿ. ಯೆರೆಮೀಯನ ಪ್ರವಾದನ ಪುಸ್ತಕ 23:5ನೇ ವಚನದಲ್ಲಿ ಕೂಡ ನೋಡ್ತೀವಿ. ಏನಂತಂದ್ರೆ ಚಿಗುರು ಎಂಬುದಾಗಿ, ಮೊಳಕೆ ಚಿಗುರು ಎಂಬುದಾಗಿ. ಕೊನೆಯ ಒಂದು ಮಾತಲ್ಲಿ ಕೂಡ ನಾವು ನೋಡುವುದಾದರೆ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವುದಾದ್ರೆ ಯೇಸು ಕ್ರಿಸ್ತನು ದಾವೀದ ವಂಶದವನು ಎಂಬುದಾಗಿ. ಅಂತಂದ್ರೆ ಅಭಿಷಕ್ತನಾದಂತ ಯೇಸು ಕ್ರಿಸ್ತನ ವಿಷಯದಲ್ಲಿ ಅಲ್ಲಿ ದಾವೀದನ ವಂಶದಲ್ಲಿ ಆತನ ಹುಟ್ಟುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವ ಜನರೇ, ಒಂದು ದೇವರ ರಾಜ್ಯ ಹುಟ್ಟುವುದಕ್ಕೆ ಮೊಟ್ಟ ಮೊದಲದಾಗಿ ಯೇಸು ಕ್ರಿಸ್ತನು ಹುಟ್ಟುತ್ತಾನೆ ಎಂಬುದಾಗಿ ಈ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಮೆಸ್ಸೀಯನ ರಾಜ್ಯವನ್ನು ವಿವರಣೆ ನೋಡ್ತೀವಿ ಪ್ರೀತಿಯುಳ್ಳ ದೇವ ಜನರೇ. ಅದೇ ರೀತಿಯಲ್ಲಿ ಕೂಡ ಎರಡನೇದಾಗಿ ನಾವು 2ನೇ ವಚನದಲ್ಲಿ ಕೂಡ ನೋಡ್ತೇವೆ. ಯೆಶಾಯನ 11ನೇ ಅಧ್ಯಾಯ 2ನೇ ವಚನದಲ್ಲಿ ಅಂಕುರದ ಮೇಲೆ ಜ್ಞಾನ ವಿವೇಕದಾಯ ಆತ್ಮ, ಆಲೋಚನಾರ್ಥ ಪ್ರಕಾರಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಳ್ಳುವುದು, ಯೆಹೋವನ ಭಯವು ಅವನ ಮೇಲೆ ಪರಿಮಳಿಸುವುದು ಎಂಬ. ಇಲ್ಲಿ ಈ ಪ್ರವಾದಿಗ ಪುಸ್ತಕಗಳಲ್ಲಿ ಯೆಶಾಯನು ಆತ್ಮನ ಬಗ್ಗೆ ಬಹಳವಾಗಿ ಆತನು ಈ ಒಂದು ಪುಸ್ತಕದಲ್ಲಿ ಪ್ರಕಟಣೆ ಮಾಡ್ತಾನೆ. ಏನಂತಂದ್ರೆ ಯೆಶಾಯನ ಪ್ರವಾದನ ಪುಸ್ತಕ 30ನೇ ಅಧ್ಯಾಯ 1ನೇ ವಚನ, 32 15ನೇ ವಚನ, 34 16ನೇ ವಚನ, 40ನೇ ಅಧ್ಯಾಯ 13ನೇ ವಚನ, 42 1ನೇ ವಚನ, 44 3ನೇ ವಚನ, 48ನೇ ಅಧ್ಯಾಯ 16ನೇ ವಚನ, 61ನೇ ಅಧ್ಯಾಯ 1ನೇ ವಚನ, 63ನೇ ಅಧ್ಯಾಯ 10ನೇ ವಚನ 14ರವರೆಗೆ ನೋಡಿದಾದರೆ ದೇವರ ಆತ್ಮವನ್ನು ನಾವು ಸಹಾಯ ತೆಗೆದುಕೊಳ್ಳಬೇಕೆಂಬುದಾಗಿ 30ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾನೆ ಯೆಶಾಯ. ಅದೇ 32ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳ್ತಾನೆ ಅಂತಂದ್ರೆ ದೇವರು ನಮ್ಮ ಮೇಲೆ ತನ್ನ ಆತ್ಮವನ್ನು ಸುರಿಸುತ್ತಾನೆ ಎಂಬುದಾಗಿ. ಅದೇ ರೀತಿಯಲ್ಲಿ 34ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರ ಆತ್ಮ ನಮ್ಮನ್ನು ಒಟ್ಟಿಗೂಡಿಸುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದೇ 42ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ ದೇವರ ಆತ್ಮನು ಪ್ರತಿಯೊಬ್ಬೊಬ್ಬರ ಮೇಲೆ ಇರಿಸಿದ್ದಾನೆ ಎಂಬುದಾಗಿ. ಅದೇ ರೀತಿಯಲ್ಲಿ ಕೂಡ 48ನೇ ಅಧ್ಯಾಯ ಯೆಶಾಯನ ಪ್ರವಾದನ ಪುಸ್ತಕ 16ನೇ ಅಧ್ಯಾಯದಲ್ಲಿ ನೋಡ್ತೇವೆ ದೇವರ ಆತ್ಮನು ಆದಿಯಿಂದಲೂ ನಮಗೆ ಕಳಿಸಿದ್ದಾನೆ, ಆದಿಯಲ್ಲೂ ಕೂಡ ಇದ್ದಾನೆ ಎಂಬುದಾಗಿ ಕೂಡ ನೋಡ್ತೇವೆ. ಅದೇ ರೀತಿಯಲ್ಲಿ ಕೊನೆಯದಲ್ಲಿ ನೋಡ್ತೀವಿ ಯೆಶಾಯನ ಪ್ರವಾದನ ಪುಸ್ತಕ 63ನೇ ಅಧ್ಯಾಯ 10-14 ವಚನಗಳಿಂದ ನೋಡಿದರೆ ಮೋಸೆ ಕಾಲದಲ್ಲಿ ಪರಿಶುದ್ಧಾತ್ಮನ ಅವರನ್ನು ನಡೆಸುವುದಕ್ಕೆ ಸಹಾಯ ಮಾಡ್ತೀನಿ ಎಂಬುದಾಗಿ. ಅಂದ್ರೆ ಈ ಯೆಶಾಯನು ತನ್ನ ಒಂದು ಅಧ್ಯಾಯಗಳಲ್ಲಿ ಅಂತಂದ್ರೆ ತನ್ನ ಒಂದು ಪುಸ್ತಕದಲ್ಲಿ ಯೆಶಾಯನ ಗ್ರಂಥದಲ್ಲಿ
ತಾನು ಆತ್ಮದ ವಿಷಯದಲ್ಲಿ ಅನೇಕ ವಿಷಯದಲ್ಲಿ ಆತನು ಪ್ರಕಟಣೆ ಮಾಡ್ತಾನೆ. ಏನಂತಂದ್ರೆ ಆತ್ಮ ನಮಗೆ ಸಹಾಯ ಮಾಡುತ್ತದೆ, ಪರಿಶುದ್ಧಾತ್ಮನು ನಮ್ಮ ಜೊತೆಯಲ್ಲಿ ಇರ್ತಾನೆ, ಪರಿಶುದ್ಧಾತ್ಮನು ನಮಗೆ ಕೊಡುತ್ತಾನೆ, ಪರಿಶುದ್ಧಾತ್ಮನು ನಮಗೆ ಸಹಾಯಕ ಬೇಕು, ಪರಿಶುದ್ಧಾತ್ಮವನ್ನು ನಾವು ಆವರಿಸಿಕೊಳ್ಳಬೇಕೆಂಬುದಾಗಿ ಯೆಶಾಯನು ಹೇಳ್ತಾನೆ. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಈ ಚಿಗುರು ಮೇಲೆ ಅಂತಂದ್ರೆ ಅಭಿಷಕ್ತನಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ಈ ಪರಿಶುದ್ಧಾತ್ಮನು ಯಾವಾಗಲೂ ಕೊಡಿರುತ್ತೆ ಎಂಬುದು. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವುದಾದರೆ, ಪ್ರೀತಿಯುಳ್ಳ ದೇವ ಜನರೇ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೀವಿ. ಏನಂತಂದ್ರೆ ಅಲ್ಲಿ ಯೇಸು ಕ್ರಿಸ್ತನು ಒಂದು ಸ್ಪಷ್ಟವಾಗಿ ಒಂದು ಮಾತು ಹೇಳುವಂತವನಾಗಿದ್ದಾನೆ. ಏನಂತಂದ್ರೆ ಅಲ್ಲಿ 4ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 16ನೇ ವಚನದಲ್ಲಿ, ಹೀಗಿರಲಾಗಿ ಆತನು ತಾನು ಬೆಳೆದು ನಜರೇತಿಗೆ ಬಂದು ತನ್ನ ವಾಡಿಕೆ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯೆಶಾಯನ ಪ್ರವಾದನೆ ಗಣದಂದ ಸುರುಳಿಯನ್ನು ಆತನ ಕೈಗೆ ತೆಗೆದುಕೊಂಡಲಾಗಿ ಆತನ ಸುರುಳಿಯನ್ನು ಬಿಚ್ಚು ಮುಂದೆ ಹೇಳಿ ಮಾತು ಬರೆದಿರುವ ಸ್ಥಳವನ್ನು ಒಟ್ಟು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ಕರ್ತನ ಆತ್ಮ ಯೇಸು ಕ್ರಿಸ್ತನ ಮೇಲೆ ಇದೆ. ಇವತ್ತಿನ ದಿವಸ ಈ ಪ್ರವಾದನೆ ಯೆಶಾಯನ ಗ್ರಂಥದಲ್ಲಿ ಆತನು ಎಷ್ಟೋ ವಿಧವಾದಂತ ಆತ್ಮನ ಬಗ್ಗೆ ಹೇಳ್ತಾ ಇದ್ದಾನೆ. ಅಂತಂದ್ರೆ ನಮ್ಮ ಮೇಲೆ ನಾವು ಆತ್ಮವನ್ನು ಹೊಂದಿಕೊಳ್ಬೇಕು. ಅದಕ್ಕೆ ಇವತ್ತು ಕಡೆ ದಿನಗಳಲ್ಲಿ ಕೂಡ ಪ್ರೀತಿಯುಳ್ಳ ದೇವ ಜನರೇ, ನಾವು ಕೂಡ ಏನಂತಂದ್ರೆ 2ನೇ ತಿಮೋತಿ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೀವಿ. ಏನಂತಂದ್ರೆ 2ನೇ ತಿಮೋತಿ 1ನೇ ಅಧ್ಯಾಯದಲ್ಲಿ ಒಂದು ಒಳ್ಳೆಯ ಮಾತಿದೆ ಪ್ರೀತಿಯುಳ್ಳ ದೇವ ಜನರೇ. ಇಲ್ಲಿ 7ನೇ ವಚನದಲ್ಲಿ ನೋಡ್ತೀವಿ, ದೇವರು ಈ ಕಡೆ ದಿನದಲ್ಲಿ ಕೂಡ ಎಲ್ಲಾ ಪ್ರತಿಯೊಬ್ಬೊಬ್ಬರ ಮೇಲೆ ದೇವರನ್ನು ತಿಳಿದುಕೊಂಡಂತ ಪ್ರತಿಯೊಬ್ಬೊಬ್ಬರನ್ನು ಬ್ಯಾಪ್ಟಿಸಮ್ ತೆಗೆದುಕೊಂಡ ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬೊಬ್ಬರ ಮೇಲೆ ದೇವರ ಆತ್ಮವನ್ನು ಕೊಟ್ಟಿದ್ದಾನೆ. ಆ ಆತ್ಮ ಯಾವುದಂದ್ರೆ 1ನೇ ತಿಮೋತಿ 1ನೇ ಅಧ್ಯಾಯ 7ನೇ ವಚನದಲ್ಲಿ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳೇ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ ಎಂಬುದಾಗಿ. ಅಂತಂದ್ರೆ ಒಂದು ಆತ್ಮ ದೇವರು ನಮ್ಗೆ ಕೊಟ್ಟಿದ್ದಾನೆ, ಬಲವಾದಂತ ಆತ್ಮ ನಮಗೆ ಕೊಟ್ಟಿದ್ದಾನೆ. ಇವತ್ತು ನಮ್ಮೆಲ್ಲರ ಮೇಲೆ ಅವತ್ತು ಆ ಯೆಶಾಯನು ಆ ಆತ್ಮನ ಬಗ್ಗೆ ಪ್ರಕಟಣೆ ಮಾಡ್ತಿರುವಂತ ಸಂದರ್ಭದಲ್ಲಿ ಆತ್ಮ ಯಾರ ಮೇಲೆ ಅಂತಂದ್ರೆ ಪರಮ ತಂದೆಯಾದಂತ ದೇವರು ಅಭಿಷಕ್ತನಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ಇತ್ತು. ಇವತ್ತಿನ ದಿವಸ ಆ ದೇವರನ್ನು ತಿಳಿದಂತವ್ರು ನಮ್ಮ ಮೇಲೆ ಕೂಡ ಆ ಪರಿಶುದ್ಧಾತ್ಮನ ಇದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರೀತಿಯುಳ್ಳ ದೇವರ. ಅದೇ ರೀತಿಯಲ್ಲಿ ಕೂಡ ನಾವು ನೋಡ್ತೀವಿ. ಏನಂತಂದ್ರೆ ಅದೇ ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ ಕೂಡ ಆತನು ದೇವರ ಒಂದು ಆಳ್ವಿಕೆಯನ್ನು ಕೂಡ ನಾವು ನೋಡ್ತೀವಿ. ಅಲ್ಲಿ ದೇವರ ಒಂದು ಆಳ್ವಿಕೆಯನ್ನು ನೋಡ್ತೀವಿ. ಅಂತಂದ್ರೆ 5ನೇ ವಚನದಿಂದ ನಾವು ನೋಡುವುದಾದರೆ 5ನೇ ವಚನದಿಂದ ನಾವು 10ನೇ ವಚನದವರೆಗೂ ಕೂಡ ನಾವು ನೋಡಿದರೆ ಅಲ್ಲಿ ದೇವರ ಒಂದು ಆಳ್ವಿಕೆ ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತನ ಒಂದು ಆಳ್ವಿಕೆ ಏನಂತಂದ್ರೆ ಅಲ್ಲಿ ದೇವರೊಂದು ಭಯವನ್ನು ತೋರಿಸುವಂತದ್ದಾಗಿದೆ. ಅದೇ ರೀತಿಯಲ್ಲಿ ಕೂಡ ಯೆಶಾಯನ ಪ್ರವಾದನ ಪುಸ್ತಕ 9ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ನೋಡ್ತೀವಿ, ದೇವರು ನೀತಿ ನ್ಯಾಯಗಳನ್ನು ಸ್ಥಾಪಿಸುವನು ಎಂಬುದಾಗಿ ಕೂಡ ನೋಡ್ತೀವಿ ಪ್ರೀತಿಯುಳ್ಳ ದೇವರಿಲ್ಲ. ಅದೇ ರೀತಿಯಲ್ಲಿ ಕೂಡ ಯೆಶಾಯನ ಪ್ರವಾದನ ಪುಸ್ತಕ 16ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ನೋಡ್ತೀವಿ, ಇದಲ್ಲದೆ ಸಿಂಹಾಸನವು ಕೃಪಾಧಾರದ ಮೇಲೆ ಸ್ಥಾಪಿತವಾಗಿದೆ ಯೇಸು ಕ್ರಿಸ್ತನು. ಅಂದ್ರೆ ಆತನ ಹೆಸರು ನೋಡ್ರಿ ಅಂತ ಒಂದು ಹೆಸರಿದೆ ಎಂಬುದಾಗಿ ನಾವು ನೋಡಿದಾದ್ರೆ ಮುಂದೆ ಯೆಶಾಯನ ಪ್ರವಾದನ ಪುಸ್ತಕ 16ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡಿದ್ರೆ ಆತನ ಸಿಂಹಾಸನವು ಮುಂದೆ ಯಾವ ರೀತಿಯಲ್ಲಿ ಅಂತಂದ್ರೆ ಆತನ ಒಂದು ರಾಜ್ಯ ಆಳ್ವಿಕೆ ಎಂಬುದಾಗಿ ನೋಡಿದಾದರೆ, ಇದಲ್ಲದೆ ಸಿಂಹಾಸನವು ಕೃಪಾಧಾರವು ಮೇಲೆ ಸ್ಥಾಪಿತವಾಗಿದೆ, ರಾಜ್ಯ ಭಾರ ಪ್ರವೀಣನು, ಧರ್ಮಸ್ಕತನು, ನ್ಯಾಯ ನಿಪುಣನು ಆದವನು ದಾವೀದನ ಗುಡಾರದಲ್ಲಿ ಆತನ ಸಿಂಹಾಸನ ಮೇಲೆ ಸತ್ಯಪರನಾಗಿ ಕುಂತಿದ್ದಾನೆ. ಆತನ ಒಳ್ಳೆ ಒಂದು ಪರಿಪಾಲನೆ ಸತ್ಯಪರನಾಗಿ ಕುಂತಿದ್ದಾನೆ. ನ್ಯಾಯ ನಿಪುಣನು ರಾಜ್ಯ ಭಾರದ ಪ್ರವೀಣನು ಆತನ ಹೆಸರು. ಅಂದ್ರೆ ಅಭಿಷಕ್ತನಾಗಿರುವಂತ ದೇವರಿಗೆ ದೇವರು ಕೊಡುವಂತ ಆತ್ಮನು ಆತನು ಮಾಡುವಂತ ಪರಿಪಾಲನೆ ನೋಡ್ರಿ ಎಷ್ಟು ಒಳ್ಳೆ ರೀತಿ ಪರಿಪಾಲನೆ ಕೊಡುವಂತನಾಗಿದ್ದಾನೆ. ಅದೇ ರೀತಿಯಲ್ಲಿ ಪ್ರೀತಿಯುಳ್ಳ ದೇವ ಜನರು ನಾವು ಇನ್ನೂ ಅನೇಕ ವಚನಗಳು ಕೂಡ ನೋಡ್ತೀವಿ. ಅಲ್ಲಿ 11ನೇ ಯೆಶಾಯನ ಪ್ರವಾದನ ಪುಸ್ತಕ 6ರಿಂದ 9 ವಚನಗಳಲ್ಲಿ ಕೂಡ ನೋಡ್ತೀವಿ. ಅಲ್ಲಿ ಶಾಪವನ್ನು ತೆಗೆದು ಅಲ್ಲಿ ಶಾಂತಿಯನ್ನು ಕೊಡುವುದಕ್ಕೆ ಆತನು ಬರುವಂತವರಾಗಿದ್ದಾನೆ. ಅಲ್ಲಿ ಶಾಪವನ್ನು ತೆಗೆದು ದೇವರು ಶಾಂತಿಯನ್ನು ಕೊಡುವುದಕ್ಕೆ ಬಂದಿದ್ದಾನೆ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಇವತ್ತಿನ ದಿವಸ ನಾವು ನೋಡ್ತೀವಿ ಅಂತಂದ್ರೆ ದೇವರ ಒಂದು ಪರಿಪಾಲನೆ, ಆತನ ಒಂದು ಆಳ್ವಿಕೆ ಒಂದು ನ್ಯಾಯವಾದದ್ದು, ಪರಿಶುದ್ಧವಾದದ್ದು ಎಂಬುದಾಗಿ ಕೂಡ ನಾವು ನೋಡುವಂತವರಾಗಿದೆ ಒಂದಿನ ಭಾಗದಲ್ಲಿ. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ ವಿಶೇಷವಾಗಿ. ಈಗ ನಾವು ಇನ್ನೊಂದು 2ನೇ ಭಾಗವನ್ನು ನೋಡುವುದಾದರೆ 10ನೇ ವಚನದಿಂದ 16ನೇ ವಚನವನ್ನು ನಾವು ನೋಡುವುದಾದರೆ, ಪ್ರೀತಿಯುಳ್ಳ ದೇವ ಜನರೇ,
ಸೆರೆ ಬಿದ್ದವನ ಹಿಂತಿರುಗಿ ಹೋಗುವುದು. 10ನೇ ವಚನದಿಂದ 16 ವಚನಗಳು. ಇಲ್ಲಿ ನಾವು ನೋಡುವುದಾದರೆ ಪ್ರೀತಿಯುಳ್ಳ ದೇವಜನರೇ, ಮೊದಲನೇದಾಗಿ ಈಗ ನಾವು ಈ ಒಂದು ಅಧ್ಯಾಯದಲ್ಲಿ ಇಸ್ರಾಯೇಲರು ಮತ್ತು ಯಹೂದ್ಯರು ಅಂದ್ರೆ 7 ವರ್ಷಗಳಿಂದ, ಅಂದ್ರೆ ಇಸ್ರಾಯೇಲ್ ಜನರು ಫರೋನ ಅವರ ಒಂದು ಆಳ್ವಿಕೆಯಿಂದ ಮೋಶೆ ಅರೋನ ಮುಖಾಂತರವಾಗಿ ದೇವರು ಕರೆತಂದು ಅವರಿಗೆ 700 ವರ್ಷಗಳು ಕಳೆದ ಮೇಲೆ ಮತ್ತೆ ಅವರು ಅನೇಕ ವಿಧವಾದಂತ ಸ್ಥಳಗಳಲ್ಲಿ ಅವರನ್ನು ಮತ್ತು ಸೆರೆ ಹಿಡ್ಕೊಂಡು ಹೋಗಿರ್ತಾರೆ. ಯಾಕಂದ್ರೆ ನಾವು ನೋಡ್ತೀವಿ ಯಾವ ಸ್ಥಳಗಳಲ್ಲಿ ಅವರು ಸೆರೆ ಹೋಗಿದ್ದಾರೆ ಎಂಬುದಾಗಿ ನೋಡುವುದಾದರೆ ಯೆಶಾಯನ ಪ್ರವಾದನ ಪುಸ್ತಕ 11ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೀವಿ. ಏನಂತಂದ್ರೆ, ಆ ದಿನದಲ್ಲಿ ಕರ್ತನು ತನ್ನ ಜನ ಶೇಷವನ್ನು ಬಿಡಿಸುವುದಕ್ಕೆ 2ನೇ ಸಾರಿ ಕೈ ಹಾಕಿ ಅಶೂರ, ಐಗುಪ್ತ, ಪ್ರತೋಸ್, ಓಸ್, ಎಲೋಮ್, ಸಿನೋರ್, ಹಮೋತ್, ಸಮುದ್ರದ ಕರಾವಳಿ ಈ ಸ್ಥಳಗಳಲ್ಲಿ ಉಳಿದವರನ್ನು ಬರಮಾಡಿಕೊಳ್ಳುವನು ಎಂಬುದಾಗಿ. ಅವನು ಜನಾಂಗಗಳಿಗೆ ಧ್ವಜವನ್ನೆತ್ತಿ ಇಸ್ರಾಯೇಲರಲ್ಲಿ ಸೆರೆ ಒಯ್ಯಲ್ಪಟ್ಟವರನ್ನು ಯಹೂದ್ಯದಿಂದ ಚದುರಿ ಹೋದ ಭೂಮಿಯ ಚತುರ್ದಿಕ್ಕುಗಳಿಂದ ಕೂಡಿಸಿಕೊಳ್ಳುವನು ಎಂಬುದಾಗಿ. ಅಂತಂದ್ರೆ ಈ ಯೆಶಾಯನ ಪ್ರವಾದನ ಪುಸ್ತಕ 11ನೇ ಅಧ್ಯಾಯ 11ನೇ ವಚನದಿಂದ 16ನೇ ವಚನವರೆಗೆ ನೋಡೋದಾದ್ರೆ ಇದು 2ನೇ ವಿಮೋಚನ ಕಾಂಡ. ಮೊದಲನೇ ವಿಮೋಚನ ಕಾಂಡದಲ್ಲಿ ಏನಾಗಿತ್ತು ಅಂತಂದ್ರೆ, ಈ ಇಸ್ರಾಯೇಲ್ ಜನರಲ್ಲೂ ಎಲ್ಲರೂ ಕೂಡ ಫರೋನ ಅಂತಂದ್ರೆ ಅಲ್ಲಿ ಐಗುಪ್ತದಲ್ಲಿ ಬಾಲಿಸತ್ವವಾಗಿ ಭಯಂಕರವಾದ ಕೆಲಸವನ್ನು ಮಾಡ್ತಾ ಇದ್ರು. ಅವರ ಒಂದು ಗೋಳು, ಅವರ ಒಂದು ಪ್ರಾರ್ಥನೆ, ಅವರ ಒಂದು ಕೆಲಸವನ್ನು ನೋಡಿ ದೇವರು ಅವರನ್ನು ಬಿಡಿಸುವುದಕ್ಕಾಗಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಮೋಶೆ ಅಹರೋನನ್ನು ಕಳಿಸಿ ಅವರನ್ನು ಕರೆತರುವಂಥದ್ದು. ಅವರನ್ನು ಕರೆತಂದ ಮೇಲೆ 700 ವರ್ಷಗಳಾದ ಮೇಲೆ ಮತ್ತೆ ತಿರುಗಿ ಇವರು 2ನೇದಾಗಿ ಅವರು ಸೆರೆ ಹೋಗುವಂಥದ್ದು ನೋಡ್ತಾ ಇದ್ದೀವಿ. ಅವರು ಸೆರೆ ಹೋಗುವಂತ ಸ್ಥಳಗಳಲ್ಲಿ 11ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಅವರನ್ನು ತಿರುಗಿ ಬರಮಾಡುವುದಕ್ಕೆ ಯೇಸು ಕ್ರಿಸ್ತನನ್ನು ದೇವರು ಅವರನ್ನು ಅಭಿಷಕ್ತನಾಗಿ ಆತನ ರಾಜ್ಯವನ್ನು, ಆತನ ರಾಜ್ಯದ ಲಕ್ಷಣಗಳನ್ನು, ಶಾಂತಿ ಕೊಡುವುದಕ್ಕೆ, ಅವರನ್ನು ಬಿಡಿಸುವುದಕ್ಕೆ ನೇಮಕ ಮಾಡ್ತಾನೆ. ಅದೇ ರೀತಿಯಲ್ಲಿ ಇದು 2ನೇ ವಿಮೋಚನ ಕಾಂಡ ಎಂಬುದಾಗಿ ಕೂಡ ನಾವು ನೋಡುವುದಕ್ಕೆ ನಾವು ಆಲೋಚನೆ ಮಾಡಬೇಕು. ಅದೇ ರೀತಿಯಲ್ಲಿ ಇವರನ್ನು ಯಾವ ರೀತಿಯಲ್ಲಿ ಬಿಡಿಸ್ತಾನೆ ಎಂಬುದಾಗಿ ನೋಡುವುದಾದರೆ 16ನೇ ವಚನದಲ್ಲಿ ನಾವು ನೋಡ್ತೀವಿ. ಪ್ರೀತಿಯುಳ್ಳ ದೇವಜನರೇ, 16ನೇ ವಚನದಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ, 16ನೇ ವಚನವನ್ನು ನಾವು ಓದೋಣ. ಯೆಶಾಯನ ಪ್ರವಾದನ ಪುಸ್ತಕ 11ನೇ ಅಧ್ಯಾಯ 16ನೇ ವಚನ. ಇದಲ್ಲದೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟು ಬಂದ ಕಾಲದಲ್ಲಿ ಅವರಿಗೆ ಮಾರ್ಗವು ಹೇಗೆ ಸಿದ್ಧವಾಯಿತೋ ಹಾಗೆ ಅಶೂರದಿಂದ ತಪ್ಪಿಸಿಕೊಂಡು ಬರುವ ಆತನ ಜನಶೇಷಕ್ಕೆ ರಾಜಮಾರ್ಗ ಸಿದ್ಧವಾಗುವುದು. ಅಂತಂದ್ರೆ ಮೊದಲನೇ ವಿಮೋಚನ ಕಾಂಡದಲ್ಲಿ ನಾವು ನೋಡುವುದಾದರೆ ಇಸ್ರಾಯೇಲ್ ಜನರನ್ನು ಯಾವ ರೀತಿಯಲ್ಲಿ ನಡೆಸಿದರು, ಅದಕ್ಕೆ ಮೋಶೆಗೆ ದೇವರು ಪ್ರತ್ಯಕ್ಷನಾಗಿ ನನ್ನ ಜನರನ್ನು ನೀನು ಬಿಡಿಸಬೇಕೆಂಬುದಾಗಿ ಹೇಳ್ತಾ ಇದ್ರು ಕೂಡ, ಮೋಶೆ ಅನೇಕ ನೆಪಗಳು ಹೇಳಿದ್ರು ಕೂಡ ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನನ್ನ ಜನರನ್ನು ನೀನು ಬಿಡಿಸಬೇಕೆಂಬುದಾಗಿ ಆ ಮೋಶೆಗೆ ಧೈರ್ಯ ಕೊಟ್ಟು, ಈಗ ನಿನ್ನ ಜೊತೆಯಲ್ಲಿ ಅಹರೋನನ್ನು ಕಳಿಸ್ತೇನೆ ಅಂತ ಹೇಳಿ ಅವರಿಬ್ಬರನ್ನು ಕಳಿಸಿ ಆ ಅನೇಕ ವಿಧವಾದಂತ ಆ ಫರೋನನ್ನು ಎದುರಿಸಿಕೊಂಡು ಅನೇಕ ವಿಧವಾದಂತ ಸಮುದ್ರ ಮಾರ್ಗವನ್ನು ನಡೆಸಿ ಅವರ ಅರಣ್ಯದಲ್ಲಿ ಆಹಾರವನ್ನು ಕೊಟ್ಟು ಬಂಡಿಯಿಂದ ಅವರಿಗೆ ನೀರನ್ನು ಕೊಟ್ಟು, ಮತ್ತು ನಾವು ಅನೇಕ ವಿಷಯದಲ್ಲಿ ಕೂಡ ನೋಡ್ತೀವಿ. ಕೀರ್ತನ ಭಾಗದಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ 28ನೇ ಅಧ್ಯಾಯದಲ್ಲಿ ಕೂಡ ಈ ಯಾವ ರೀತಿಯಲ್ಲಿ ಅವರನ್ನು ಕರೆದುಕೊಂಡು ಬಂದನೆಂಬುದಾಗಿ ಕೀರ್ತನೆ 78ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಏನಂತಂದ್ರೆ ಅಲ್ಲಿ ಕೀರ್ತನೆ 78 72ನೇ ವಚನದಲ್ಲಿ ಕೂಡ ನಾವು ನೋಡ್ತೀವಿ. ಪ್ರೀತಿಯುಳ್ಳ ದೇವಜನರೇ, ಅಲ್ಲಿ ಏನಂತಂದ್ರೆ 78ನೇ ಅಧ್ಯಾಯದಲ್ಲಿ ಕೂಡ ಮತ್ತು ಅಲ್ಲಿ ಅನೇಕ ವಚನಗಳಲ್ಲಿ ಕೂಡ ನಾವು ನೋಡ್ತೀವಿ. ಏನಂತಂದ್ರೆ 77ನೇ ಅಧ್ಯಾಯ ಕೀರ್ತನೆ 77ನೇ ಅಧ್ಯಾಯ 19ನೇ ವಚನ 20 ವಚನಗಳಲ್ಲಿ 78ನೇ ಅಧ್ಯಾಯದಲ್ಲಿ ಕೂಡ ನೋಡ್ತೀವಿ. ಏನಂತಂದ್ರೆ, ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದ್ದಿ, ಮಹಾ ಜಲರಾಶಿಗಳನ್ನು ದಾಟಿದ್ದಿ, ನಿನ್ನ ಹೆಜ್ಜೆಯ ಗುರುತಿಯೂ ಕಾಣಲಿಲ್ಲ, ಕುರುಬನು ಹಿಂಡನ್ನು ಹೇಗೆ ಹಾಗೆ ನಿನ್ನ ಮೋಶೆ ಅರೋನನ ಮುಖಾಂತರವಾಗಿ ನಿನ್ನ ಪ್ರಜೆಯನ್ನು ಕರೆದೊಯ್ದಿ. ಅಂತಂದ್ರೆ ಮೊದಲನೇ ವಿಮೋಚನ ಕಾಂಡದಲ್ಲಿ ಇಸ್ರಾಯೇಲ್ ಜನರನ್ನು ಯಾವ ರೀತಿಯಲ್ಲಿ ನಡೆಸಿದ್ರು ಅದೇ ರೀತಿಯಲ್ಲಿ ಕೂಡ ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ ಕೂಡ 11ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡ್ತೀವಿ. ಅವರಿಗೆ ಅವರ ಜನರು ಅಂತಂದ್ರೆ ದೇವರು ತನ್ನ ಅಶೂರದಿಂದ ತಪ್ಪಿಸಿಕೊಂಡು ಬರುತ್ತೆ ಜನರಿಗೆ ರಾಜಮಾರ್ಗವನ್ನು ಮಾಡ್ತಾನೆ. ಆ ರಾಜಮಾರ್ಗ ಏನಂತ ಎಂಬುದಾಗಿ ನಾವು ನೋಡುದಾದರೆ
ಏವೇಲನ ಪ್ರವಾದನ ಪುಸ್ತಕದಲ್ಲಿ ನೋಡ್ತೀವಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವುದಾದರೆ, ಏವೇಲನ ಪುಸ್ತಕದಲ್ಲಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೀವಿ ಏನಂತಂದ್ರೆ, ಅಲ್ಲಿ ಇಸ್ರಾಯೇಲರನ್ನು ಮತ್ತು ಯೆಹೂದ್ಯರನ್ನು ಕೂಡಿಸುವುದು ಎಂಬುದಾಗಿ. ಇಗೋ, ಆ ದಿನಗಳಲ್ಲಿ ನಾನು ಯೆಹೂದ್ಯದ ಮತ್ತು ಯೆರೂಸಲೇಮಿನ ದುರವ್ಯವಸ್ಥೆಯನ್ನು ತಪ್ಪಿಸುವ ಕಾಲದಲ್ಲಿ ನಾನು ಸಕಲ ಜನಾಂಗಗಳನ್ನು ಕೂಡಿಸಿ ಯೆಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಮಾಡಿ ಅಲ್ಲಿ ನನ್ನ ಜನರಿಗಾಗಿ ನನ್ನ ಸ್ವಾಸ್ಥವಾದ ಇಸ್ರಾಯೇಲರ ಜನರಿಗೋಸ್ಕರ ಅವುಗಳೊಂದಿಗೆ ವಿವಾದ ಮಾಡುವೆನು ಎಂಬುದಾಗಿ. ಅವರು ನನ್ನ ಜನರು ದೇಶದೊಳಗಿಂದ ಚದುರಿ ನನ್ನ ದೇಶವನ್ನು ಹಂಚಿಕೊಂಡಿದೆಯಷ್ಟೇ. ಹೌದು, ನನ್ನ ಜನರಿಗಾಗಿ ಚೀಟಿ ಹಾಕುವೆನು, ಸುಳಿಗಾಗಿ ಅಡುಗನನ್ನು ಬದಲು ಮಾಡುವೆನು, ದ್ರಾಕ್ಷಾರಸ ಸುಡಿಗೆಯನ್ನು ಕೊಟ್ಟು ಪಾನ ಮಾಡು. ಅಂದ್ರೆ ಇಲ್ಲಿ ನಾವು 1ನೇ ವಚನ 2ನೇ ವಚನದಲ್ಲಿ ನೋಡ್ತೀವಿ, ಅವರನ್ನು ಒಟ್ಟುಗೂಡಿಸುವನು ಎಂಬುದಾಗಿ ನೋಡ್ತೀವಿ. ಅದೇ ರೀತಿಯಲ್ಲೂ ಕೂಡ ಮೀಕನ ಪ್ರವಾದನ ಪುಸ್ತಕದಲ್ಲಿ ಕೂಡ ನೋಡ್ತೀವಿ. ಯಾವ ರೀತಿಯಲ್ಲಿ ಅಂತಂದ್ರೆ 7ನೇ ಅಧ್ಯಾಯ 12ರಿಂದ ನಾವು ನೋಡೋಣ. 7ನೇ ಮೀಕನ ಪ್ರವಾದನ ಪುಸ್ತಕದಲ್ಲಿ ಯಾವ ರೀತಿಯಲ್ಲಿ ಇವರನ್ನು ಕೂಡಿಸುತ್ತದೆ ಎಂಬುದಾಗಿ ಅಲ್ಲಿ ನಾವು ನೋಡ್ತಿದ್ವಿ. ಪ್ರೀತಿಯುಳ್ಳ ದೇವ ಜನರೇ, 12ನೇ ವಚನದಿಂದ ನಾವು ನೋಡೋದಾದರೆ ಇಲ್ಲಿ ನೋಡ್ರಿ, ಮೀಕನ ಪ್ರವಾದನ ಪುಸ್ತಕ 7ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನವರೆಗೆ ಯಾವ ರೀತಿಯಲ್ಲಿ ಈ ಏಷ್ಯನ ಪ್ರವಾದನ ಪುಸ್ತಕ 11ನೇ ಅಧ್ಯಾಯ 16ನೇ ವಚನಕ್ಕೆ ಅವರನ್ನು ಯಾವ ರೀತಿಯಲ್ಲಿ ಕೂಡಿಸ್ತಾರೆ ಎಂಬುದು. ಅದೇ ದಿನದಲ್ಲಿ ನಿನ್ನ ಜನರು ಅಶೂರದಿಂದಲೂ ಐಗುಪ್ತ ಪಟ್ಟಣಗಳಿಂದಲೂ ನಿನ್ನ ಬಳಿಗೆ ಕೂಡಿ ಬರುವರು. ಸಮುದ್ರದಿಂದ ಸಮುದ್ರವರೆಗೆ, ಪರ್ವತದಿಂದ ಪರ್ವತವರೆಗೆ, ಅಂತೂ ಐಗುಪ್ತದಿಂದ ಯುಫ್ರಟೀಸ್ ನದಿಯವರೆಗೂ ಚದುರಿ ಹೋಗಿರುವ ನಿನ್ನ ಸಕಲ ಜನರನ್ನು ನಿನ್ನನ್ನು ಸೇರುವವರು. ಆದರೆ ಅಷ್ಟರೊಳಗೆ ಈ ದೇಶವು ತನ್ನ ನಿವಾಸಗಳ ನಿಮಿತ್ತ ಅವರ ದುಷ್ಕ್ರಿಯೆಗಳ ಫಲವಾಗಿ ಹಾಳು ಬಿದ್ದುವುದು. ಫಲವತ್ತಾದ ಭೂಮಿಯ ಮಧ್ಯದಲ್ಲಿ ಕಾಡಿನೊಳಗೆ ಪ್ರತ್ಯೇಕವಾಗಿ ತಂಗಿರುವ ನಿನ್ನ ಜನರನ್ನು, ನಿನ್ನ ಸ್ವಾಸ್ಥ್ಯವಾದ ಹಿಂಡನ್ನು ನಿನ್ನ ಕೋಲಿನಿಂದ ಮೇಯಿಸು. ಪೂರ್ವ ಕಾಲದಲ್ಲಿ ಬಾಷೋನಿನಲ್ಲಿ ಗಿಲಾನಿನಲ್ಲಿ ಮೇಯಲಿ. ನೀನು ಐಗುಪ್ತದೊಳಗಿಂದ ಪಾರಿಗೆ ಬಂದ ಕಾಲ ನಾನು ತೋರಿದಂತೆ ಅದ್ಭುತಗಳನ್ನು ತೋರಿಸುವೆನು. ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತ ಅದ್ಭುತಗಳನ್ನು ತೋರಿಸುವೆನು ಅಂತಂದ್ರೆ, ಈ 16ನೇ ವಚನದಲ್ಲಿ ಅಶೂರದಿಂದ ಬರುವಂತ ಈ ಜನರಿಗೆ ದೇವರು ಅದ್ಭುತವಾದಂತ ರೀತಿಯಲ್ಲಿ, ಅದು 1ನೇ ವಿಮೋಚನ ಕಾಂಡ, ಇದು 2ನೇ ವಿಮೋಚನ ಕಾಂಡ ಎಂಬುದಾಗಿ ನಾವು ನೋಡ್ತೀವಿ. ಪ್ರೀತಿಯುಳ್ಳ ದೇವಜನ, ಅದಕ್ಕೆ ಇಲ್ಲಿ ನಾವು 2ನೇ ಭಾಗ ನೋಡ್ತೀವಿ, ಸೆರೆ ಬಿದ್ದವರನ್ನು ಹಿಂತಿರುಗಿ ಬರುವುದು ಎಂಬುದಾಗಿ. ಇವತ್ತಿನ ದಿವಸ ನಮಗೂ ಕೂಡ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಒಂದು ಒಳ್ಳೆ ಮಾರ್ಗ. ಇವತ್ತು ನಾವು ಕೂಡ ಅನೇಕ ಬಂಧನಗಳಲ್ಲಿದ್ದೇವೆ, ಅನೇಕ ಲೋಕದ ಪರವಾಗಿರುವಂತಹ ಅನೇಕ ಕಾರ್ಯಗಳಲ್ಲಿ ಕೂಡ ನಾವು ಕೂಡ ಮತ್ತು ಸೆರೆಯಾಗಿದ್ದೇವೆ. ಇವತ್ತಿನ ದಿವಸ ಪ್ರಪಂಚ ದೇವರನ್ನು ತಿಳಿಯದೆ, ದೇವರನ್ನು ನಂಬದೆ, ರಕ್ಷಣೆ ಹೊಂದದೆ ಅನೇಕ ಜನರು ಇವತ್ತಿನ ದಿವಸ ಅನೇಕ ಪಾಪದಲ್ಲಿದ್ದಾರೆ. ಆ ಬಂಧನಗಳನ್ನು ಬಿಡಿಸಬೇಕಾದ್ರೆ ದೇವರು ನಮಗೊಂದು ರಾಜ್ಯ ಮಾರ್ಗ ಏರ್ಪಾಡು ಮಾಡಿದ್ದಾನೆ, ಅದು ಸಿದ್ಧ ಮಾಡಿದ್ದಾನೆ. ಆ ಮಾರ್ಗ ಯಾವುದು ಎಂಬುದಾಗಿ ನಾವು ನೋಡಿದಾದ್ರೆ, ಯೋಹಾನನು ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಏನಂತಂದ್ರೆ 14ನೇ ಅಧ್ಯಾಯ 5ನೇ ವಚನ 6ನೇ ವಚನ ನೋಡ್ತೀವಿ. ಇಲ್ಲಿ ಯೇಸು ಕ್ರಿಸ್ತನ ಶಿಷ್ಯನು ಬಂದು ತೋಮನ ಯೇಸು ಸ್ವಾಮಿ ಅವರಿಗೆ ಕೇಳ್ತಾನೆ, ಸ್ವಾಮಿ, ನೀನು ಎಲ್ಲಿಗೆ ಹೋಗ್ತೀಯಾ ನಮಗೆ ತಿಳಿಯದು ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ ನೋಡ್ರಿ, 5ನೇ ವಚನದಲ್ಲಿ ನೋಡ್ತೀವಿ, ತೋಮನು ಆತನನ್ನು, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದಿತಿ ಎಂದು ಕೇಳಲು, ಯೇಸು ಅವನಿಗೆ, ನಾನೇ ಮಾರ್ಗವು, ನಾನೇ ಸತ್ಯವು, ಜೀವವು ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೋ ತಂದೆಯ ಬಳಿಗೆ ಸೇರುವುದಿಲ್ಲ. ಇವತ್ತು ನಾವೆಲ್ಲರೂ ಕೂಡ 1ನೇ ಒಂದು ವಿಮೋಚನ ಕಾರಣದಲ್ಲಿ ಆ ಫರೋನಲ್ಲಿ ಬಾನಿಸತ್ವ ಆಗಿರುವಂತ ಇಸ್ರಾಯೇಲ್ ಜನರನ್ನು ದೇವರು ತನ್ನ ಒಂದು ಆಳ್ವಿಕೆಯಲ್ಲಿ, ತನ್ನ ಒಂದು ಒಳ್ಳೆ ಮಾರ್ಗದಲ್ಲಿ ಹಾಲು ಜೇನು ಹರಿಯುವಂತ ದೇಶಕ್ಕೆ ಅವರನ್ನು ಕರೆದೊಯ್ದರು. 2ನೇ ವಿಮೋಚನ ಕಾಂಡದಲ್ಲಿ ನಾವು ನೋಡೋದಾದ್ರೆ, ಈ ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ ನೋಡೋದಾದ್ರೆ, ಅಶೂರದಿಂದ ಅನೇಕ ಸ್ಥಳಗಳಲ್ಲಿ ಅವರು ಸೆರೆ ಹೋದಂತವರು ಇಸ್ರಾಯೇಲ್ ಜನರ ಯೆಹೂದ್ಯರನ್ನು ಕೂಡ ತಿರುಗಿ ದೇವರು 2ನೇ ಸಾರಿ ಅವರನ್ನು ರಾಜಮಾರ್ಗವಾಗಿ ಸಿದ್ಧ ಮಾಡಿಕೊಂಡನು. ಇವತ್ತು ನಮ್ಮನ್ನು ಕೂಡ ಇಡೀ ಪ್ರಪಂಚದಲ್ಲಿ ಇರುವಂತ ಅನೇಕ ಜನರು ಇವತ್ತು ಅನೇಕ ವಿಧವಾದಂತ ಸೆರೆ ಹೋಗಿದ್ದಾರೆ, ನಾನಾ ವಿಧವಾದಂತ ಪಾಪಗಳಿಂದ ಸೆರೆ ಹೋಗಿದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಮಾರ್ಗ ಯಾವುದು ಎಂಬುದಾಗಿದ್ದರೆ ಆತನ ಮಾರ್ಗ ಏನಾಗಿದೆ ಅಂತಂದ್ರೆ, ಮಾರ್ಗವು ಸತ್ಯವು ಜೀವವು ಆಗಿದ್ದಾನೆ. ಆತನ ಮಾರ್ಗವಾಗಿದ್ದಾನೆ, ಪರಲೋಕಕ್ಕೆ ಮಾರ್ಗವಾಗಿದ್ದಾನೆ, ಆತನ ಸತ್ಯವಾಗಿದ್ದಾನೆ, ಆತನ ನಮ್ಗೆ ಜೀವವಾಗಿದ್ದಾನೆ. ಇವತ್ತು ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಆತನೇ ನಮಗೆ ಮಾರ್ಗವಾಗಿದ್ದಾನೆ, ಆತನ ಮುಖಾಂತರ ನಾವು ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಯೆಶಾಯನ ಪ್ರವಾದ ಪುಸ್ತಕದಲ್ಲಿ ನೋಡುವುದಾದರೆ ನಮಗೆ 2 ಮುಖ್ಯ ವಿಷಯಗಳು ಏನಂತಂದ್ರೆ,
ಅಭಿಷಕ್ತನಾಗಿರುವಂತ ದೇವರು ನಮ್ಗೆ ಏನಾಗಿದ್ದಾನಂತಂದ್ರೆ, ನಮಗೆ ಆತನು ಹುಟ್ಟುವುದು ನಮ್ಗೆ ಬಹಳ ಪ್ರಾಮುಖ್ಯ. ಯಾಕಂತಂದ್ರೆ ಇವತ್ತು ನಾವು ಕೂಡ ಅನೇಕ ಜನರು ಯೇಸು ಕ್ರಿಸ್ತನಲ್ಲಿ ಹುಟ್ಟಿಲ್ಲ. ಇವತ್ತು ಅನೇಕ ಜನರು ಇನ್ನೂ ಬಹಳವಾಗಿ ಹುಟ್ಟಿಲ್ಲ. ಈಗ ಒಂದು ಚಿಗುರು ಹುಟ್ಟುತ್ತಾ ಇದೆ. ಯಾಕೆಂತಂದ್ರೆ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ. ಇವತ್ತು ಅನೇಕ ಜನರು ರಕ್ಷಣೆ ಹೊಂದಿಲ್ಲ, ಕಡಿಮೆನೆ. ಅವರೆಲ್ಲ ರಕ್ಷಣೆ ಹೊಂದುತ್ತಾಗಿ ಯೇಸು ಕ್ರಿಸ್ತನ ಹುಟ್ಟುವಂತನಾಗಿದ್ದಾನೆ. ಒಂದನೇ ಆತನ ಒಂದು ರಾಜ್ಯದ ಲಕ್ಷಣಗಳು, ನಮ್ಮೆಲ್ಲರಿಗೆ ಶಾಂತಿಯನ್ನು ಕೊಡುವುದಕ್ಕಾಗಿ. ಎರಡನೇದಾಗಿ ನೋಡ್ತೀವಿ, ಸೆರೆ ಬಿದ್ದವರನ್ನಂತಂದ್ರೆ ಇಸ್ರಾಯೇಲ್ ಜನರನ್ನು ಯಾವ ರೀತಿಯಲ್ಲಿ ಬಿಡುಗಡೆ ಮಾಡಿದ್ರು, ಅಶೂರದಿಂದ ಮತ್ತು ಕೆಲವರು ಇಸ್ರಾಯೇಲರನ್ನು ಯಾವ ರೀತಿಯಲ್ಲಿ ಬಿಡುಗಡೆ ಮಾಡಿದ್ರು, ಇವತ್ತು ನಮ್ಮನ್ನು ಕೂಡ ಬಿಡುಗಡೆ ಮಾಡುವಂತವನಾಗಿದ್ದಾನೆ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಈ ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ 11ನೇ ಅಧ್ಯಾಯ 1ರಿಂದ 16 ವಚನಗಳಲ್ಲಿ ನಾವು ನೋಡುವುದಾದರೆ ಅನೇಕ ಪ್ರಾಮುಖ್ಯವಾದ ವಿಷಯಗಳು, ಎರಡು ವಿಷಯಗಳು ಏನಂತಂದ್ರೆ, ನಮ್ಮನ್ನು ರಕ್ಷಿಸುವುದಕ್ಕೆ ಯೇಸು ಕ್ರಿಸ್ತನ ಲೋಕಕ್ಕೆ ಬರುವನು, ಹುಟ್ಟುವಂತವನೆಂಬುದಾಗಿ. ಎರಡನೇದಾಗಿ, ನಮ್ಮನ್ನು ಪಾಪದಿಂದ ಸೆರೆ ಬಿದ್ದಿರುತ್ತೇವೆ, ಆ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಈ ಯೆಶಾಯನ ಪ್ರವಾದನ ಪುಸ್ತಕ ನಮಗೆ ಎಚ್ಚರಿಕೆ ಕೊಡುವಂತದ್ದಾಗಿದೆ. ಈ ಮಾತುಗಳನ್ನು ನಮ್ಮ ಹೃದಯದಲ್ಲಿ, ನಮಗೋಸ್ಕರ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ, ನನ್ನನ್ನು ಪಾಪದಿಂದ ಸೆರೆ ಬಿದ್ದಂತ ನನ್ನನ್ನು ಬಿಡಿಸುವುದಕ್ಕೆ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವೆಲ್ಲ ಅರ್ಥಿಕೊಳ್ಳೋಣ. ಆ ಪಾಪದಿಂದ ನಾವು ಬಿಡುಗಡೆಯಾಗೋಣ. ಆ ಪಾಪದಿಂದ ಯಾರು ಇದ್ರೂ ಕೂಡ ನಾವು ಪಾಪಗಳನ್ನು ಒಪ್ಪಿಕೊಂಡು, ದೇವರೇ ನನ್ನನ್ನು ಬಿಡುಗಡೆಕೊಂಡು, ನೀನೇ ಮಾರ್ಗವಾಗಿದೆ ಯೇಸಪ್ಪ, ನೀನೇ ಮಾರ್ಗವಾಗಿದೆ, ಆ ರಾಜ್ಯಕ್ಕೆ ನಾನು ಬರಬೇಕೆಂಬುದಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಅಂತ ಪಾಪಗಳಿಂದ ಬಿಡುಗಡೆಯಾಗಿ ನಾವು ರಾಜ್ಯಕ್ಕೆ ಸಿದ್ಧವಾದರೆ ದೇವರು ನಮಗೆ ಒಳ್ಳೆ ಒಂದು ಅವಕಾಶವನ್ನು ಕೊಟ್ಟು ದೇವರ ರಾಜ್ಯಕ್ಕೆ ಸೇರುವಂತೆ ಅವಕಾಶ ಕೊಡುವಂತವರಾಗಿದ್ದಾರೆ. ದೇವರ ವಾಕ್ಯಗಳನ್ನು ಆಶೀರ್ವದಿ. ಪ್ರಾರ್ಥನೆ ಮಾಡಿಕೊಳ್ಳಿ. ಸುಜ್ಞಾನ ಶ್ರೇಷ್ಠನು ಅತಿಶಯಪರನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನೀನು ಉನ್ನತನಾಗಿರುವಂತ ದೇವರು ಸ್ವಾಮಿ. ವಿಶೇಷವಾಗಿ ಈ ಒಂದು ಪ್ರಾರ್ಥನೆಯಲ್ಲಿ ಕರ್ತನೆ, ನಿನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಿನಗೆ ಸ್ತೋತ್ರಗಳನ್ನು, ವಂದನೆಗಳನ್ನು, ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವಂತರಾಗಿದ್ದೇವೆ ಕರ್ತನೆ. ಈ ಯೆಶಾಯನ ಪ್ರವಾದನ ಪುಸ್ತಕ 11ನೇ ಅಧ್ಯಾಯದಲ್ಲಿ 16 ವಚನಗಳು ಕರ್ತನೆ ನಮಗೂ 2 ವಿಧವಾದಂತ ವಾಕ್ಯಗಳು ನಮಗೆ ತೋರಿಸಿಕೊಡೋದಕ್ಕಾಗಿ ಸ್ತೋತ್ರ. ಒಂದು ಕರ್ತನೆ, ನಮಗೊಬ್ಬ ರಕ್ಷಕನು, ಅಭಿಷಕ್ತನು ಹುಟ್ಟುತ್ತಾ ಇದ್ದಾನೆ. ಯಾಕೆಂತಂದ್ರೆ ನಮಗೆ ಒಳ್ಳೆ ಪರಿಪಾಲನೆ ಮಾಡುವುದಕ್ಕಾಗಿ, ನಮ್ಮ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ. ಎರಡನೇದಾಗಿ ನೋಡ್ತಾ ಇದೀವಿ, ನಾವು ಈ ಲೋಕದ ಅನೇಕ ಜನರು ಒಂದು ಸೆರೆಯಾಗಿದ್ದಾರೆ, ಅನೇಕ ಪಾಪದ, ಅನೇಕ ಲೌಕಿಕ ಕಾರ್ಯಗಳಲ್ಲಿ ಅವರೆಲ್ಲರೂ ಕೂಡ ಸೆರೆಯಾಗಿದ್ದಾರೆ. ಅದರಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆತನು ಈ ಲೋಕಕ್ಕೆ ಬರ್ತಾನೆ ಎಂಬುದಾಗಿ 2 ವಿಷಯಗಳನ್ನು ನಾವು ನೋಡಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಆತನ ಮೇಲೆ ಆತ್ಮನ ಇತ್ತು, ಆತನ ಮೇಲೆ ಪರಿಶುದ್ಧಾತ್ಮನ ಸಹಾಯವಿತ್ತು, ನಮಗೂ ಕೂಡ ಪರಿಶುದ್ಧಾತ್ಮನ ಕೊಟ್ಟಿದೆಯಾ ಕರ್ತನೆ. ಇವತ್ತೊಂದು ದಿವಸ ನಾವು ಕೂಡ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಿನ್ನ ಬಳಿಗೆ ಬರುವಂತವರಾಗಿದ್ದೇವೆ ಕರ್ತನೆ. ಅಪ್ಪ, ವಾಕ್ಯಗಳನ್ನು ಕೇಳಿದಂತ ಎಲ್ಲಾ ಸಭೆ ಹಿರಿಯರು ಮತ್ತು ಎಲ್ಲಾ ವಿಶ್ವಾಸಿಗಳು, ಎಲ್ಲಾ ದೈವ ಸೇವಕರು ಕೂಡ ಕರ್ತನೆ, ವಾಕ್ಯವು ಅಪ್ಪ ಅವರ ಹೃದಯದಲ್ಲಿ ಕಾರ್ಯ ಮಾಡು ಕೃಪೆಯನ್ನು ತೋರಿಸು ಕರ್ತನೆ. ವಿಶೇಷವಾಗಿ ಅಪ್ಪ, ಮತ್ತು ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಕೂಡ ನಿನ್ನ ಪಾದದಲ್ಲಿ ಕೂಡಿ ಬರುವಂತೆ ಕೊಟ್ಟಂತ ಈ ಒಳ್ಳೆಯ ಭಾಗ್ಯಕ್ಕಾಗಿ ಸ್ತೋತ್ರ, ನಿನಗೆ ವಂದನೆ. ನಮ್ಮ ಕಲ್ವಾರಿ ಚಾಪಲ್ ಒಂದು ಸಂಸ್ಥೆಯನ್ನು ನೀನು ಆಶೀರ್ವಾದ ಮಾಡು, ಮತ್ತು ಎಲ್ಲ ಮೇಲಿನ ಅಧಿಕಾರಿಗಳು, ಡೈರೆಕ್ಟರ್ ಅನ್ನು, ಅವರ ಕುಟುಂಬ ಮಕ್ಕಳನ್ನು, ಧರ್ಮ ಪತ್ನಿಯವರನ್ನು, ವಿಶೇಷವಾಗಿ ಇದನ್ನು ನಡ್ಸ್ಕೊಂಡು ಹೋಗ್ತಾ ಎಲ್ಲ ಪ್ರಾಜೆಕ್ಟ್ ಅಧಿಕಾರಿಗಳಿಗಾಗಿ, ಅವರ ಮಕ್ಕಳು, ಕುಟುಂಬಕ್ಕಾಗಿ ಕರ್ತನೆ. ಮತ್ತು ಈ ಕಡೆ ದಿನಮಾನಗಳಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ವಿಧವಾದಂತ ಕೊರತೆಗಳುಂಟು ಕರ್ತನೆ. ಎಲ್ಲವನ್ನು ನೀನು ನಡೆಸಿ ನಿನ್ನ ಕಾಯ್ದು ಕಾಪಾಡು. ನಮಗೆ ಭಕ್ತರಾಗಿ ಸಹಾಯ ಮಾಡುವಂತ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಯಾರೇ ಒಬ್ಬರು ಸೇವಕರಿಗೆ ಏನೋ ವಿಧವಾದಂತ ಸಮಸ್ಯೆಗಳು, ಅನಾರೋಗ್ಯಗಳು ಇದ್ರೂ ಕೂಡ ಕರ್ತನೆ ಬಿಡುಗಡೆ ಕೊಡು, ಶಾಂತಿ ಸಮಾಧಾನವನ್ನು ಕೊಡು. ಮತ್ತೆಲ್ಲ ನಮ್ಮ ವಿಶ್ವಾಸಿಗಳು ಎಲ್ಲರನ್ನು ಕೂಡ ಆಶೀರ್ವದಿಸು. ವಿಶೇಷವಾಗಿ ಕರ್ತನೆ, ಮತ್ತು ನಮ್ಮ ದೇಶಕ್ಕಾಗಿ, ಇಡೀ ಪ್ರಪಂಚಕ್ಕಾಗಿ, ಎಲ್ಲ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಅಪ್ಪ. ಅನೇಕ ಜನರು ಸರಿಯಾಗಿದ್ದಾರೆ, ಅದರಿಂದ ಬಿಡುಗಡೆ ಕೊಡು ಸ್ವಾಮಿ. ನಿನ್ನೆ ನಮ್ಮನ್ನು ಬಲಪಡಿಸ್ತಾ ಬರಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಈ ಬೆಳಗಿನ ಜಾವದಲ್ಲಿ ಈ ಪ್ರಾರ್ಥನೆ ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.